ದ ಗೋರ್ಜ್ ಇದು ಸೈನ್ಸ್ ಫಿಕ್ಷನ್ ವಿತ್ ಆಕ್ಷನ್ ಅಂಡ್ ಹಾರರ್ ಸಿನಿಮಾ ಅಂಡ್ ಇದರಲ್ಲಿ ಮೈಲ್ಸ್ ಟೆಲ್ಲರ್, ಅನನ್ಯ ಟೇಲರ್ ಜಾಯ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ 2 ಮೆಂಬರ್ಸ್ ಹೈಲಿ ಟ್ರೈನ್ಡ್ ಆಪರೇಟಿವ್ ಸ್ನೈಪರ್ಸ್ನ 2 ಆಪೋಸಿಟ್ ಸೈಡ್ಸ್ ಇರೋ ಅಂತ ಗಾರ್ಡ್ ಟವರ್ಸ್ ಅಲ್ಲಿ ಕೆಲ್ಸಕ್ಕೆ ಹಾಕ್ತಾರೆ. ಆ 2 ಟವರ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಆಳ ಇರುತ್ತೆ. ಒಂದಿನ ಇಬ್ರು ಆ ಆಳದಲ್ಲಿ ಬಿದ್ದೋಗ್ಬಿಡ್ತಾರೆ. ಸೊ ಅವ್ರು ಹೇಗ್ ಬಿದ್ರು, ಆ ಆಳದಲ್ಲಿ ಏನಿರುತ್ತೆ, ಅಲ್ಲಿ ಇವರಿಬ್ರು ಸರ್ವೈವಲ್ ಆಗಿ ಬದುಕ್ತಾರ ಇಲ್ವಾ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಇನ್ನು ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಫಸ್ಟ್ 30 ಮಿನಿಟ್ಸ್ ಬರೀ ಸೆಟಪ್ ಮಾಡ್ಕೊಳ್ಳೋಕೆ ಟೈಮ್ ತಗೊಂಡ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ನಮಗೆ ಹೇಗೆ ಅನ್ಸುತ್ತೆ ಅಂದ್ರೆ ಒಳ್ಳೆ ಬೋರಿಂಗ್ ಫಿಲಮ್, ಏನು ಇಂಟ್ರೆಸ್ಟಿಂಗ್ ಆಗಿ ನಡೀತಾನೆ ಇಲ್ಲ, ಬರೀ ಕಾನ್ವರ್ಸೇಷನ್ ಬಿಟ್ರೆ ಏನು ಇಲ್ವಲ್ಲ ಅಂತ ಡಿಸಪಾಯಿಂಟ್ ಆಗ್ತೀವಿ. ಆದ್ರೆ 30 ಮಿನಿಟ್ಸ್ ಆದ್ಮೇಲೆ ಒಂದು ಹೈಲೈಟೆಡ್ ಎಲಿಮೆಂಟ್ನ ತಗೊಂಡ್ಬರ್ತಾರೆ. ಅದು ಮಾತ್ರ ಸೈಕ್ ಆಗಿತ್ತು. ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರ ಒಂದು ಎಲಿಮೆಂಟ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ. ಸೊ ಫಸ್ಟ್ 30 ಮಿನಿಟ್ಸ್ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಬರೋ ಅಂಥ ಪ್ರೊಸೀಡಿಂಗ್ಸ್ಗಳನ್ನ ಸುಮ್ಮನೆ ನೋಡಬೇಕು ಅಷ್ಟೇ. ಇನ್ನು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಇರೋ ಕಮ್ಯುನಿಕೇಶನ್ ಒಳ್ಳೆ ಮಜಾ ಕೊಡುತ್ತೆ. ಇದ್ರ ಜೊತೆಗೆ ಮಧ್ಯ ಒಳ್ಳೊಳ್ಳೆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಅಂತೂ ಬರ್ತಾನೆ ಇರ್ತವೆ. ಆ್ಯಂಡ್ ಸಸ್ಪೀಷಿಯಸ್ ಆ್ಯಂಡ್ ಮಿಸ್ಟೀರಿಯಸ್ ಪ್ಲೇಸ್ನ ನೋಡಿದಾಗ ಅಲ್ಲಿ ನಮಗೆ ಸಸ್ಪೆನ್ಸ್ ಆ್ಯಂಡ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಈವನ್ ಹಾರರ್ ಎಲಿಮೆಂಟ್ ಆ್ಯಂಡ್ ಝೋಂಬಿ ಪ್ಯಾಟರ್ನ್ ಸಹ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಹಾಫ್ ಇಂಟರ್ವಲ್ ಇಂದ ಕೊನೆವರೆಗೂ ನೆಕ್ಸ್ಟ್ ಲೆವೆಲ್ ಥ್ರಿಲ್ ಕೊಡುತ್ತೆ. ಇಲ್ಲಿ ತುಂಬಾ ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಯಾರು ಇವರು, ಯಾಕೆ ಈ ರೀತಿ ಆಗಿದ್ದಾರೆ, ಎಲ್ಲಿಂದ ಬಂದ್ರು, ಈ ಥರ ತುಂಬಾ ಕ್ವಶನ್ಸ್ ತಲೆಗೆ ಬಂದ್ಬಿಡುತ್ತೆ. ಆ್ಯಂಡ್ ಈ ಎಲ್ಲ ಕ್ವಶನ್ಸ್ಗಳಿಗೆ ಸೆಕೆಂಡ್ ಹಾಫ್ ರನ್ ಆಗಬೇಕಾದ್ರೆ ಜವಾಬ್ ಕೊಡ್ತಾ ಅವರ ಅಡ್ವೆಂಚರಸ್ ಸರ್ವೈವಲ್ ಜರ್ನಿನ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಇದ್ರ ಮಧ್ಯೆ ಹೊಸ ಎಲಿಮೆಂಟ್ಸ್ನ ಒಂದಕ್ಕಿಂತ ಒಂದು ವಾವ್ ಅನ್ಸೋ ರೀತಿ ತೋರಿಸ್ತಾರೆ. ಈ ಫಸ್ಟ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ 30 ಮಿನಿಟ್ಸ್ ನೋಡಿದ್ದಿದೆ ಫಿಲಮ್ದ ಅನ್ನೋ ಡೌಟ್ ಕೂಡ ಬಂದ್ಬಿಡುತ್ತೆ ತುಂಬಾ ಜನಕ್ಕೆ. ಯಾಕಂದ್ರೆ ಅಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಸ್ಟಾರ್ಟಿಂಗ್ 30 ಮಿನಿಟ್ಸ್ ಅದಾದ್ಮೇಲೆ ಬರುವಂತ 1 hour 30 ಮಿನಿಟ್ಸ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಆಳ ಇರುವಂತ ಜಾಗನ ಫುಲ್ ಈರಿ ಅಟ್ಮಾಸ್ಫಿಯರಿಕ್ ಆಗಿ ತೋರಿಸಿದ್ದಾರೆ. ಅಲ್ಲಿ ಬರುವಂತ ಸೌಂಡ್ ಎಫೆಕ್ಟ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಥೀಮ್, ಆಕ್ಷನ್ಸ್ ಒಂಥರ ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ಅಲ್ಲಿ ಬರುವಂತ ವೈಪ್ ಕೊಡುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಟೈಟ್ ಸ್ಕ್ರೀನ್ ಪ್ಲೇ ಇಂದ ಎಂಗೇಜ್ ಮಾಡಿಸ್ತಾರೆ. ಆ ವರ್ಲ್ಡ್ ಬಿಲ್ಡಿಂಗ್ ಸೆಟಪ್ ಮಾಡ್ಕೊಂಡಿರೋ ರೀತಿ ಸಖತ್ತಾಗಿತ್ತು. ಯಾವುದೋ ಬೇರೆ ಪ್ಲಾನೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಲೆವಿ ಅಂಡ್ ದ್ರಾಸಾ ಕ್ಯಾರೆಕ್ಟರ್ ಮಾಡಿರೋ ಮೈಲ್ಸ್ ಟೆಲ್ಲರ್ ಅಂಡ್ ಅನ್ಯ ಟೈಲರ್ ಜಾಯ್ ಅವರ ಪರ್ಫಾರ್ಮೆನ್ಸ್ ಫುಲ್ ಬ್ರೇವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಇವರಿಬ್ಬರೇ ಇಡೀ ಮೂವಿಲಿ ಕಾಣಿಸ್ಕೊಳ್ಳೋದು. ಸೊ ಇವರಿಬ್ಬರೇ ನಿಮ್ಮನ್ನ ಕೊನೆವರೆಗೂ ಎಂಗೇಜ್ ಆಗಿ ಇಟ್ಕೊಂತಾರೆ. ಇವರಿಬ್ಬರ ಕಾಂಬಿನೇಷನ್, ಕೆಮಿಸ್ಟ್ರಿ, ಬಾಂಡಿಂಗ್, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಪಾಸಿಟಿವ್ ಆಯಿತು ಈ ಮೂವಿಗೆ. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, ವಿಜುವಲ್ಸ್, VFX, ಪ್ರೊಡಕ್ಷನ್ ಡಿಸೈನ್, ಎಡಿಟಿಂಗ್ ಎಲ್ಲ ಕ್ರಿಸ್ಪ್ ಆಗಿ ಸಖತ್ತಾಗಿತ್ತು. ನೋಡ್ತಿದ್ರೆ ಬೇರೆನೇ ಒಂದು ವೈಪ್ ಕೊಡುತ್ತೆ. ಇನ್ನು BGM ಕರೆಕ್ಟ್ ಜಾಗದಲ್ಲಿ ಹಾಕಿದರೆ ಆ್ಯಂಡ್ ಅದು ಕೂಡ ಇಂಪ್ಯಾಕ್ಟ್ಫುಲ್ ಆಗಿ ಇಂಟೆನ್ಸ್ ಆಗಿರುತ್ತೆ. ಸೊ ಓವರ್ ಆಲ್ ಈ ಮೂವಿ ಹಾರರ್, ರೊಮ್ಯಾನ್ಸ್, ಆಕ್ಷನ್, ಸಸ್ಪೆನ್ಸ್ ಇಂದ ಬ್ಲೆಂಡ್ ಆಗಿ ತುಂಬಾ ಎಂಟರ್ಟೈನ್ ಮಾಡುತ್ತೆ. ಆ್ಯಂಡ್ ನಿಮಗೆ ಒಂದು ಡಿಫ್ರೆಂಟ್ ಫೀಲ್ನ ಕೊಡುತ್ತೆ. ಸ್ಟಾರ್ಟಿಂಗ್ ಇಂದ ಫಿನಿಶಿಂಗ್ ವರೆಗೂ ಗ್ರಿಪ್ಪಿಂಗ್ ಸ್ಟೋರಿ ಟೆಲ್ಲಿಂಗ್ ಇಂದ ಎಂಗೇಜ್ ಮಾಡಿಸ್ತಾರೆ. ಇನ್ನು ಇದರಲ್ಲಿ 1 hour ಆದಮೇಲೆ ಒಂದು ಅಡಲ್ಟ್ ಸೀನ್ ಇರುತ್ತೆ 3 ಮಿನಿಟ್ಸ್. ಅದನ್ನು ಸ್ಕಿಪ್ ಮಾಡಿದರೆ ಫ್ರೆಂಡ್ಸ್ ಜೊತೆನೂ ನೋಡ್ಬೋದು. ಬಟ್ ಸಜೆಷನ್ ಏನಂದರೆ ಒಬ್ಬರೇ ನೋಡೋದು ಒಳ್ಳೆಯದು. ಆ್ಯಂಡ್ ಈ ಮೂವಿ ನಿಮಗೆ ಆಪಲ್ ಟಿವಿನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇನ್ನೊಂದು ಆಪ್ಷನ್ ಕೂಡ ಇದೆ, ಎಕ್ಸ್ಟರ್ನಲ್ ಸೋರ್ಸಿಂದನೂ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ಈ ಸಿನಿಮಾನ ನೀವು ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಶೇರ್ ಮಾಡಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.